ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗದ್ಗೆ ಕೆಂಡಗಣ್ಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಗದ್ಗೆ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆ. ಸರಿಸುಮಾರು ಮೈಸೂರಿಂದ ಗದ್ಗೆಗೆ 37 ಕಿಲೋಮೀಟ್ರ್ ಆಗುತ್ತೆ. ಹೊಸಬ್ರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಹೊಸ್ದಾಗಿ ಬಂದವರು ಸಹ ದೇವಸ್ಥಾನಕ್ಕೆ ಸುಲಭವಾಗಿ ಹೋಗಬಹುದು, ಯಾಕಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ದೇವಸ್ಥಾನವಿದೆ. ದೇವ್ರ ದರ್ಶನಕ್ಕೆ ಈ ಎಂಟ್ರೆನ್ಸಿಂದನೂ ಹೋಗಬಹುದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಈ ಮರದಲ್ಲಿ ಬಿಡುವಂತಹ ಹೂವನ್ನು ನಾನು ಫಸ್ಟು ಮಲೆಮಹದೇಶ್ವರ ಬೆಟ್ಟದಲ್ಲಿ ನೋಡಿದ್ದೆ. ಈ ಹೂವಿನ ವಿಶೇಷತೆ ಏನಪ್ಪ ಅಂತಂದರೆ ಲಿಂಗದ ಮೇಲೆ 5 ತಲೆಯ ಸರ್ಪ ಇರುವಂತೆ ಕಾಣಿಸುತ್ತೆ. ಹಾಗಾಗಿ ನಾವು ನಾಗಪುಷ್ಪ ಅಂತ ಹೇಳಿ ಕರಿತೀವಿ. ನೀವು ಈ ಹೂವನ್ನು ನೋಡಿದರೆ ಕಮೆಂಟ್ ಮಾಡಿ. ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮಣ ತೀರ್ಥ ಎಂಬ ನದಿಯು ಹರಿಯುತ್ತದೆ. ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮುಖ ತೊಳೆದು ವಿಭೂತಿ ಇಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪಾರ್ಕಿಂಗ್ ಸೈಡ್ ಎಂಟ್ರೆನ್ಸಿಂದ ಹೋದಾಗ ನಮಗೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಆಗುತ್ತೆ. ಆದರೆ ನಾವು ಹೋಗಿದ್ದಾಗ ದೇವಸ್ಥಾನದ ಬಾಗಿಲಾಕಿತ್ತು. ಈ ದೇವಸ್ಥಾನವನ್ನು 17ನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಿಂದ ಬಂದಿದ್ದ ಶಿವಭಕ್ತರಾದ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಯವರು ಸನ್ಯಾಸ ಸ್ವೀಕರಿಸಿ ದೇವಸ್ಥಾನವನ್ನು ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಿಸಿದರು. 2011ರ ಅವಧಿಯಲ್ಲಿ ಶಿವಮೊಗ್ಗದ ಮಹದೇವಪ್ಪನವರ ನೇತೃತ್ವದಲ್ಲಿ ದೇವಸ್ಥಾನವನ್ನು ನವೀಕರಿಸಲಾಯಿತು. ಇವಾಗ ದೇವಾಲಯವು ವಿಸ್ತಾರಗೊಂಡಿದೆ. ಮಹದೇಶ್ವರ ಮತ್ತು ವೀರಭದ್ರೇಶ್ವರ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಮಹಾಜ್ಞಾನಿ ಕೆಂಡಗಣ್ಣೇಶ್ವರ ಸ್ವಾಮಿಯವರು ಅಗ್ನಿಕುಂಡದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದರು. ಮಹಾಜ್ಞಾನಿ ಶಿವಭಕ್ತರಾದ ಕೆಂಡಗಣ್ಣೇಶ್ವರ ಸ್ವಾಮಿಯವರು ಲಿಂಗ ರೂಪದಲ್ಲಿ ಉದ್ಭವವಾಗಿರುವ ಮಹದೇಶ್ವರ ಸ್ವಾಮಿಯವರ ಪಕ್ಕದಲ್ಲಿ ಐಕ್ಯರಾಗುತ್ತಾರೆ. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ಪ್ರಸಾದವನ್ನು ಕೇಳುತ್ತಾರೆ. ದೇವರು ಹೂವನ್ನು ಬಲಕ್ಕೆ ಕೊಟ್ಟರೆ ಅವರ ಕೆಲಸಗಳು ಬೇಡಿಕೆಗಳು ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಭಕ್ತಾದಿಗಳು ಹೆಚ್ಚಾಗಿ ಸಂತಾನ ಭಾಗ್ಯ ಹಾಗೂ ಆರೋಗ್ಯ ಸಮಸ್ಯೆ, ವ್ಯವಹಾರಗಳ ಸಮಸ್ಯೆಗಳಿಗೆ ಹರಕೆ ಕಟ್ಟಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಇದೆ.
ದೇವಾಲಯದಲ್ಲಿ ದಿನನಿತ್ಯ ದಾಸೋಹದ ವ್ಯವಸ್ಥೆ ಇದೆ. ಈ ದೇವಸ್ಥಾನಕ್ಕೆ ಬಂದವರು ಪ್ರಸಾದವನ್ನು ಸ್ವೀಕರಿಸಿ. ನಾವು ಹೋಗಿದ್ದ ದಿನ ತುಂಬ ಟೈಮ್ ಆಗಿತ್ತು, ಹಾಗಾಗಿ ಇರೋ ಪ್ರಸಾದನ ಕೊಟ್ಟರು. ಈ ಎಂಟ್ರೆನ್ಸಿಂದ ಹೋದರೆ ವಿನಾಯಕನ ದರ್ಶನ ಆಗುತ್ತೆ. ನಾನು ಆಗಲೇ ಹೇಳಿದ್ದಾಗೆ ಈ ಎಂಟ್ರೆನ್ಸ್ಲಿ ಕೂಡ ಬರ್ಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ.